ಎಲ್ಲ ಸ್ಟೂಡೆಂಟ್ಸು KPSC ಚೇರ್ಮನ್ಗೆ ಹೇಳ್ತಾ ಇರೋದಿಷ್ಟೇ, ನೀವು ಏನಾದರೂ 2 ಕೋಟಿ ದುಡ್ಡೇ ಬೇಕು ಅಂತಂದರೆ ಈ ಕರ್ನಾಟಕದಲ್ಲಿ ಸುಮಾರು 20 ಲಕ್ಷ ಸ್ಟೂಡೆಂಟ್ಸ್ ಇದ್ದಾರೆ. ಪ್ರತಿಯೊಬ್ಬರು 10 ರೂಪಾಯಿ ಕಲೆಕ್ಷನ್ ಮಾಡಿ ನಿಮಗೆ 2 ಕೋಟಿ ದುಡ್ಡು ಕೊಟ್ಬಿಡ್ತೀವಿ. ಇದಕ್ಕೂ ಇನ್ನು 4 ತಿಂಗಳಾಗಿದೆ. ಅವರು ಲತಾ ಕುಮಾರಿ ಮೇಡಮ್ ಬಂದು ಅವ್ರನ್ನ ಏನಾದರೂ ಟ್ರಾನ್ಸ್ಫರ್ ಮಾಡಿದ್ರೆ ನಾವು ಕರ್ನಾಟಕದಾದ್ಯಂತ ಸರ್ಕಾರದ ವಿರುದ್ಧನೇ ನಾವು ಪ್ರೊಟೆಸ್ಟ್ ಮಾಡೋದಕ್ಕೆ ರೆಡಿ ಇದ್ದೀವಿ. ಸರ್ಕಾರ 10 ದಿನ ರಜೆ ತಗೊಳ್ಳೋ ರೀತಿ ಮಾಡಿದ್ದಾರೆ KPSC ಸೆಕ್ರೆಟರಿಗೆ. KPSC ಚೇರ್ಮನ್ ಏನು 80 ಕೋಟಿ ಕೊಟ್ಟು ಆ ಪೋಸ್ಟ್ಗೆ ಬಂದಿದ್ದಾರೆ. ಅದರಿಂದ KPSC ಚೇರ್ಮನ್ಗೆ ಸುಮಾರು 600 ಕೋಟಿ ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. KPSC ಲತಾ ಕುಮಾರಿ ಮೇಡಮ್ನ ಟ್ರಾನ್ಸ್ಫರ್ ಮಾಡಬೇಕಂತ KPSC ಚೇರ್ಮನ್ ಏನು ಒಂದು ಒತ್ತಡ ಹಾಕ್ತಿದ್ದಾರೆ ಸರ್ಕಾರಕ್ಕೆ. ನಾನು KPSC ಚೇರ್ಮನ್ ಕೇಳೋದಿಷ್ಟೇ, ನೀವು ಯಾವುದೇ ರೀತಿ ಒತ್ತಡ ಹಾಕಿ ನೀವು ಏನಾದರೂ, ನನಗೆ ಗೊತ್ತು ನೀವು ನಮ್ಗೆ ಅಸೋಸಿಯೇಷನ್ಗೆ ಗೊತ್ತಿರೋ ಪ್ರಕಾರ ನೀವು ಎಲ್ಲ ರೀತಿ ದುಡ್ಡು ಕೊಟ್ಟು ನೀವು ಅವರಿಗೆ ಟ್ರಾನ್ಸ್ಫರ್ ಮಾಡಬೇಕಂತ ನೀವು ಒತ್ತಡ ಏರ್ತಾ ಇದ್ದೀರಾ. ಸರ್ಕಾರಕ್ಕೂ ನಾವು ಕೇಳೋದಿಷ್ಟೇ, ಇದಕ್ಕೂ ಇನ್ನು 4 ತಿಂಗಳಾಗಿದೆ. ಅವರು ಲತಾ ಕುಮಾರಿ ಮೇಡಮ್ ಬಂದು ಅವ್ರನ್ನ ಏನಾದರೂ ಟ್ರಾನ್ಸ್ಫರ್ ಮಾಡಿದ್ರೆ ನಾವು ಕರ್ನಾಟಕದಾದ್ಯಂತ ಸರ್ಕಾರದ ವಿರುದ್ಧನೇ ನಾವು ಪ್ರೊಟೆಸ್ಟ್ ಮಾಡೋದಕ್ಕೆ ರೆಡಿ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಅವರು ತುಂಬ ರಿಫಾರ್ಮ್ಸ್ ಮಾಡ್ತಾ ಇದ್ದಾರೆ. ನೀವು KPSC ಚೇರ್ಮನ್ನು ನೀವು ನೋಡಿರಬೇಕು. KPSCಯಲ್ಲಿ 2 ಬಣ ಇದೆ. ಒಂದು ಭ್ರಷ್ಟಾಚಾರದ ಬಣ, ಇನ್ನೊಂದು ಪ್ರಾಮಾಣಿಕವಾಗಿ ಹೋರಾಟ ಮಾಡೋ ಬಣ. ಈ KPSC ಚೇರ್ಮನ್ನು ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರದಲ್ಲಿ ತೊಡಗಿಸ್ಕೊಂಡಿರೋ ಒಂದು ಬಣ ಇದೆ. ಮತ್ತು KPSC ಸೆಕ್ರೆಟರಿ ಮೇಡಮು ತುಂಬ ಆನೆಸ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಸ್ಟೂಡೆಂಟ್ಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅಸೋಸಿಯೇಷನ್ನು ಮೇಡಮ್ ಪರವಾಗಿ ನಿಂತ್ಕೊಂಡಿದ್ದೀವಿ. ಅವ್ರನ್ನ ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡೋದಕ್ಕೆ ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ 1959 ಆ್ಯಕ್ಟ್ ಪ್ರಕಾರ ಅದರಲ್ಲಿ ಏನು 50% ಒಂದು ಮೆಜಾರಿಟಿ ಒಂದು ಬೇಕಿತ್ತು. ಆ ಮೆಜಾರಿಟಿ ಇದೆ. ಆ ಒಂದು ಪ್ರಕಾರನೇ KPSC ಕೆಲಸ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಲತಾ ಮೇಡಮು. ಅವ್ರ ಪರವಾಗಿ ನಾವು ಮತ್ತೆ ಪಬ್ಲಿಕ್ ಏನು ಇಂಪಾರ್ಟೆಂಟ್ ಇದೆ ಅದ್ರ ಪರವಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೊಂದು ರಿಸಲ್ಟ್ಸ್ ಬರಬೇಕಾಯ್ತು, ಎಲ್ಲ ಕೆಲಸ ಮಾಡಿದ್ದಾರೆ. ಇದಕ್ಕೆ ಮೀರಿ ಏನಾದರೂ ನೀವು ಅವ್ರಿಗೇನಾದರೂ ಟ್ರಾನ್ಸ್ಫರ್ ಮಾಡೋದಾದರೆ ಕರ್ನಾಟಕದಾದ್ಯಂತ ಸ್ಟೂಡೆಂಟ್ಸ್ ಪೂರ್ತಿ ಒಂದು ಪ್ರೊಟೆಸ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದೀವಿ. ಮತ್ತು ಈ KPSC ಚೇರ್ಮನು ಏನೊಂದು ಅವ್ರನ್ನ ಇದು 4 ತಿಂಗಳಾಗಿದೆ. ನೀವು 4 ತಿಂಗಳಲ್ಲಿ ಇದಕ್ಕೂ ಮೊದಲು 15 ದಿವಸ ಅವ್ರನ್ನ ರಜಾ ತೊಗೊಂಡು ಅಲ್ಲಿ ಏನು KPSCಲಿ ಕಾರ್ಯ ನಡೀತಾ ಇರೋದು ಒಂದು ಚೇರ್ಮನು, ಅಲ್ಲಿ ಬೇಕಾಗಿರೋಂಥ ಕಾನೂನು ಸಲಹೆಗಾರನ ಅವ್ರನ್ನೇ ಒಂದು ರೆಕ್ರೂಟ್ಮೆಂಟ್ ಮಾಡ್ಕೊಂಡಿದ್ರಿ. ಅದೇ ರೀತಿ ಇವತ್ತು ತಿರ್ಗಾ ಮತ್ತೆ 10 ದಿನ ಸರ್ಕಾರ 10 ದಿನ ರಜೆ ತೊಗೊಳ್ಳೋ ರೀತಿ ಮಾಡಿದ್ದಾರೆ KPSC ಸೆಕ್ರೆಟರಿಗೆ. ನಾವು ಇದನ್ನು ಖಂಡಿಸ್ತಿದ್ದೀವಿ. ಇದ್ರ ವಿರುದ್ಧ ನಾವು ಕರ್ನಾಟಕದಾದ್ಯಂತ ಹೋರಾಟ ಮಾಡ್ತೀವಿ. KPSC ಚೇರ್ಮನ್ ಏನು 80 ಕೋಟಿ ಕೊಟ್ಟು ಆ ಪೋಸ್ಟಿಗೆ ಬಂದಿದ್ದಾರೆ. ಅದರಿಂದ ಸುಮಾರು ಇವಾಗ KPSC ಲತಾ ಮೇಡಮು ಮತ್ತು ನಮ್ಮ ಅಸೋಸಿಯೇಷನ್ ಏನಿದೆ ವರ್ಕ್ ಮಾಡಿರೋದ್ರಿಂದ ಸಾವಿರಾರು ನೋಟಿಫಿಕೇಶನ್, ಸಾವಿರಾರು ರಿಸಲ್ಟ್ಸ್ ಬರಬೇಕಿತ್ತು ಸ್ಟೂಡೆಂಟ್ಸ್ದು. ಆ ರಿಸಲ್ಟ್ಸ್ ಬಿಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ಎಲ್ಲ ಸ್ಟೂಡೆಂಟ್ಸ್ಗೂ ಕೆಲಸ ಸಿಕ್ಕಿದೆ. ಅದರಿಂದ KPSC ಚೇರ್ಮನ್ಗೆ ಸುಮಾರು 600 ಕೋಟಿ ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಲಾಸ್ ಅದು ಒಂದು ಸರ್ಕಾರ ತಿಳ್ಕೊಬೇಕು. 600 ಕೋಟಿ ಲಾಸ್ ಆಗಿದೆ ಅಂತಂದರೆ ಅದು ಭ್ರಷ್ಟಾಚಾರದ ಅಮೌಂಟು. KPSC ಚೇರ್ಮನ್ಗೆ ಲಾಸ್ ಆಗಿರೋದು. ಯಾಕೆಂದರೆ ಪ್ರಾಮಾಣಿಕವಾಗಿ ಏನಾದರೂ ನಾವು ಏನು ಟ್ಯಾಕ್ಸ್ ಕಟ್ಟಿರೋ ದುಡ್ಡಲ್ಲ, ಅದು ಟ್ಯಾಕ್ಸ್ ಎಲ್ಲರ ಹತ್ರ ಆದರೆ ಒಳ್ಳೆ ಕೆಲಸದಾದರೆ ಟ್ಯಾಕ್ಸ್ ಕಟ್ಟಿ ಗೌರ್ಮೆಂಟ್ಗೆ ಒಂದು ದುಡ್ಡು ಬರ್ತಾಯಿತ್ತು. ಈ ಕರಪ್ಷನ್ ಮಾಡಿ ಸುಮಾರು 600 ಕೋಟಿ ಅವ್ರಿಗೆ ಲಾಸ್ ಆಗಿದೆ ಅನ್ನೋದಕ್ಕೋಸ್ಕರ ಇವಾಗೇನೋ ಒಂದು ಕಾಂಗ್ರೆಸ್, ನಮಗೆಲ್ಲ ಗೊತ್ತಿದೆ ನಿಮ್ಮ ಕಡೆ ಏನು ಒಂದು 5 ಜನ ಮೆಂಬರ್ಸ್ ಇದ್ದಾರೆ. ಆ ಮೆಂಬರ್ಸ್ಗಿಂತ ನೀವು ದುಡ್ಡು ಕೊಟ್ಟು ಆ MLA ಥ್ರೂ ನೀವು ಏನೋ ಒಂದು KPSC ಸೆಕ್ರೆಟರಿನ 2 ಕೋಟಿಗೆ ಟ್ರಾನ್ಸ್ಫರ್ ಮಾಡ್ಬೇಕಂತ ಹೇಳ್ತೀರಾ. 2 ಕೋಟಿ ದುಡ್ಡು ಕೊಟ್ಟು ನಮಗೆ ಗೊತ್ತಿದೆ ಆಲ್ರೆಡಿ 50 ಲಕ್ಷ ದುಡ್ಡು ಕೊಟ್ಟಿದ್ದೀರಾ ಅಂತ ಹೇಳಿ. ನೀವೇನಾದರೂ ಇದ್ರ ಮುಂದೆ ನೀವೇನಾದರೂ ದುಡ್ಡೇ ಬೇಕು ಅಂತಂದರೆ 2 ಕೋಟಿ ಎಲ್ಲ ಸ್ಟೂಡೆಂಟ್ಸು KPSC ಚೇರ್ಮನ್ಗೆ ಹೇಳ್ತಾ ಇರೋದಿಷ್ಟೇ, ನೀವು ಏನಾದರೂ 2 ಕೋಟಿ ದುಡ್ಡೇ ಬೇಕು ಅಂತಂದರೆ ಈ ಕರ್ನಾಟಕದಲ್ಲಿ ಸುಮಾರು 20 ಲಕ್ಷ ಸ್ಟೂಡೆಂಟ್ಸ್ ಇದ್ದಾರೆ. ಪ್ರತಿಯೊಬ್ಬರು 10 ರೂಪಾಯಿ ಕಲೆಕ್ಷನ್ ಮಾಡಿ ನಿಮಗೆ 2 ಕೋಟಿ ದುಡ್ಡು ಕೊಟ್ಬಿಡ್ತೀವಿ. ಯಾವುದೇ ಕಾರಣಕ್ಕೂ KPSC ಸೆಕ್ರೆಟರಿ ಮೇಡಮ್ ವಿರುದ್ಧ ನೀವು ಒತ್ತಡ ಏರಿ ಸರ್ಕಾರಕ್ಕಾಗಲಿ ನೀವೇನಾದರೂ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಅಂತ ಏನಾದರೂ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸೀಟ್ ಖಾಲಿ ಮಾಡಿಸ್ತೀವಿ ನಾವು. KPSC ಚೇರ್ಮನ್ನ ತೆಗೆಯೋ ಜವಾಬ್ದಾರಿ ನಮ್ಮ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘದ ವಹಿಸ್ಕೊಳುತ್ತೆ. ಅದ್ರ ಜೊತೆಲಿ ಎಲ್ಲರೂ ಸ್ಟೂಡೆಂಟ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಖಂಡಿತ ಈ ಮುಂದಿನ ದಿನಗಳಲ್ಲಿ ಕರ್ನಾಟಕದಂತೆ ನಾವು ಹೋರಾಟ ಮಾಡಿ KPSC ಚೇರ್ಮನ್ನ ರಿಮೂವ್ ಮಾಡೋ ಕೆಲಸ ನಾವು ಮಾಡೇ ಮಾಡ್ತೀವಿ. ಮತ್ತು KPSC ಸೆಕ್ರೆಟರಿ ಮೇಡಮ್ನ ಉಳಿಸ್ಕೊತೀವಿ ನಾವು. ಸರ್ಕಾರಕ್ಕೂ ಹೇಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಅವ್ರನ್ನ ಇದಕ್ಕೂ ಇನ್ನೂ ಅವರು ಮಿನಿಮಮ್ ನೆಕ್ಸ್ಟ್ ಏನೋ 3 ಇಯರ್ಸ್ ಅವ್ರದ್ದು ಟರ್ಮ್ ಇದೆ. 3 ವರ್ಷ ಅದೇ KPSC ಸೆಕ್ರೆಟರಿಯಾಗಿ ಕೆಲಸ ಮಾಡಬೇಕು. ಅದಕ್ಕೆ ಮುಂಚೆ ಏನಾದರೂ ನೀವು ಅದನ್ನು ತೆಗಿತೀವಿ ಅಂತ ಏನಾದರೂ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಏನಾದರೂ ಮಾಡಿದ್ರೆ ನಾವು ಖಂಡಿತ ಇಡೀ ಕರ್ನಾಟಕದಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ಅದು ಫ್ರೀಡಮ್ ಪಾರ್ಕಲ್ಲಿ ಒಂದು ದಿನ ದೊಡ್ಡ ಪ್ರತಿಭಟನೆ ಮಾಡ್ತೀವಿ, ಮತ್ತು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ. ಯಾವುದೇ ಕಾರಣಕ್ಕೂ KPSC ಸೆಕ್ರೆಟರಿ ಮೇಡಮ್ನ ನೀವು ಟ್ರಾನ್ಸ್ಫರ್ ಮಾಡೋದಾದ್ರೆ ಏನಾದರೂ ಕೈಗೆತ್ಕೊಂಡ್ರೆ ಸರ್ಕಾರ ಮತ್ತು ಇದಕ್ಕೆ ನೇರ ಹೊಣೆ ಆಗುತ್ತೆ. ಸರ್ಕಾರ ಯಾವುದೇ ಕಾರಣಕ್ಕೂ ದುಡ್ಡಿನ ಆಸೆಗಾಗಲಿ ಇಲ್ಲಾಂದರೆ ಅಧಿಕಾರದ ಆಸೆಗೋಸ್ಕರ ಏನಾದರೂ ನೀವು ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಕರ್ನಾಟಕದಾದ್ಯಂತ ಸ್ಟೂಡೆಂಟ್ಸ್ ಅಷ್ಟು ಜನ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ನಾವು ಸರ್ಕಾರಕ್ಕೆ ಕೇಳೋದಿಷ್ಟೇ, ಸಿದ್ದರಾಮಯ್ಯ ಸರ್ಗೆ ಇಷ್ಟೊಂದು ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂದ್ಕೊಳ್ತೀವಿ. ನೀವು ಇದನ್ನೇನಾದರೂ ಮುಂದುವರಿಸಿದ್ರೆ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಮಾಡ್ತೀವಿ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಾವು KPSC ಲತಾ ಕುಮಾರಿ ಮೇಡಮ್ನ
KPSC ಲೆತಾಕುಮಾರಿಗಳು ಉಳಿಸ್ಕೊಳೋದಕ್ಕೋಸ್ಕರ ಎಲ್ಲ ಪ್ರಯತ್ನ ನಾವು ಮಾಡ್ತೀವಿ.